ಹಣಬಲ ಗೆಲ್ಲುತ್ತಾ ಅಥವಾ ಜನಬಲ ಗೆಲ್ಲುತ್ತಾ ಅಂತ ಒಂದು ಇದಾಗಿದೆ. ಜನಬಲಕ್ಕೆ ಯಾವಾಗ್ಲೂ ಜನಬಲಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಯಾಕೆಂದ್ರೆ ಜನಶಕ್ತಿ ಮುಂದೆ ಯಾವ ದೊಡ್ಡ ಶಕ್ತಿನೂ ಇಲ್ಲ. ಹೀಗಾಗಿ ಇವತ್ತು ನೀವು ಹೆಚ್ಚು ಮತಗಳನ್ನ, ಯಾಕೆಂದ್ರೆ ಈಗಾಗಲೇ ಹೇಳಿದ್ರು ನಾವು ಎರಡೂ ಪಕ್ಷ ಒಂದಾಗಿದೆ, ಮಾಮೂಲಿ ವೋಟ್ ಬಂದ್ಬಿಡುತ್ತೆ ಎರಡುವೆ. ಯಾಕೆಂದ್ರೆ ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡೋದು ಅಂತ ಹೇಳ್ತಾರೆ, ನಂತರ ಯಂತ್ರಗಳು ಕೆಲಸ ಮಾಡ್ತಾ ಇದ್ವು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ತಂತ್ರಕ್ಕೆ ನಾವು ಪ್ರತಿತಂತ್ರ ಅಂದ್ರೆ ಹೆಚ್ಚು ಕಮಲದ ಗುರುತಿಗೆ ವೋಟ್ ಹಾಕಿದ್ರೆ ಅದೇ ಒಂದು ಪ್ರತಿತಂತ್ರ ಅಂತ ಹೇಳಬೇಕಾಗುತ್ತೆ. ಈಗಾಗಲೇ ಕೃಷ್ಣಕುಮಾರ್ ಅವರು ಮತ್ತು ನಾಗರಾಜನವರು ಹೇಳಿದ್ದಾರೆ ಈ ಚುನಾವಣೆ ಮಹತ್ವ ಏನು ಅಂದ್ರೆ. ನಾನು ಈಗಾಗಲೇ ಕಳೆದ 15-20 ದಿವಸದಿಂದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಬೆಂಗಳೂರು 3 ಕ್ಷೇತ್ರ ಮತ್ತು ಕನಕಪುರ, ಚನ್ನಪಟ್ಟಣ, ರಾಮನಗರ, ನಂತರ ಮಾಗಡಿ, ಇವತ್ತು ಕುಣಿಗಲ್. ಅಂದ್ರೆ 8 ಕ್ಷೇತ್ರದಲ್ಲಿ ಮೊನ್ನೆ 14ನೇ ತಾರೀಕು ಕನಕಪುರದಲ್ಲಿ ನಾವು ಈ ರೀತಿ ಶೋ ಮಾಡಿದಾಗ ಇಲ್ಲಿ ಎಷ್ಟು ಜನ ಸೇರಿದ್ದೀರಿ, ಇದರ 2ರಷ್ಟು ಕನಕಪುರದಲ್ಲಿ ಸೇರಿದ್ರು. ಸೊ ಅದರಿಂದ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅಂದ್ರೆ ಈ ಗೆಲುವಿನ ವಿಶ್ವಾಸದ ಗಾಳಿ ಬೀಸ್ತಾ ಇದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಏನು ಕಳೆದ 10 ವರ್ಷ ಏನು ಮಾಡಿದೆ, ಇಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಅನ್ನೋದ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಇವತ್ತು ಅಕ್ಕಿ ಸುಮಾರು 80 ಕೋಟಿ ಜನರಿಗೆ ಇವತ್ತು 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರ. ಅದನ್ನ ನೀವು ಮಂದಟ್ ಮಾಡಬೇಕು. ಇವತ್ತು ಸುಮಾರು ದೇಶಾದ್ಯಂತ ಇವತ್ತು ರೈತರಿಗೆ ಕಿಸಾನ್ ಸಮಾನ್ ಯೋಜನೆಯಡಿ ಸುಮಾರು 20 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಕೇಂದ್ರ ಸರ್ಕಾರದ 6,000 ಮತ್ತು ಇಲ್ಲಿ ರಾಜ್ಯ ಸರ್ಕಾರದ 4,000, ಒಟ್ಟು 10,000 ಕೊಡ್ತಾ ಇದ್ರು. ಬಟ್ ಈ ಸರ್ಕಾರ ಬಂದು 4,000 ಕಿತ್ತಾಕಿದ್ದಾರೆ, ಬರೀ 6,000. ಅದರಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಹೋಗಿದ್ದಾರೆ. ಇವತ್ತು ನೋಡ್ಬೋದು ರೋಡ್ ಎಷ್ಟು ಚೆನ್ನಾಗಿದೆ. ಇವತ್ತು ಕುಣಗಲ್ಲು ಮತ್ತು ಚನ್ನರಾಯಪಟ್ಟಣ ರೈಲೇ ನೋಡಿರಲ್ಲ ನಾವು. ಇವತ್ತು ಏನಾದ್ರೂ ಇಲ್ಲಿ ರೈಲ್ ಓಡಾಡ್ತಾ ಇದೆ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರೇ ಕಾರಣ, ಅದನ್ನ ತಿಳ್ಕೋಬೇಕಾಗುತ್ತೆ. ಇವಾಗ ಬಹಳ ಈ ಭಾಗದಲ್ಲಿ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಕುಣಿಗಲ್ ಆಗ್ಬೋದು, ಮಾಗಡಿ ಆಗ್ಬೋದು, ಇಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಹುಶಃ ನಾವು ಮುಂದೆ ಇವರಿಗೆ ಉತ್ತಮವಾದಂತ ಒಂದು ಬೆಂಬಲ ಬೆಲೆಯನ್ನ ಕೊಡ್ಲಿಕ್ಕೆ, ಅಂದ್ರೆ ಅದು ನೀವು ಕೇಳಬಾರ್ದು ಅಂತಲ್ಲ, ಅದು ಯಾವಾಗ ಅದರ ಬೆಂಬಲ ಬೆಲೆ ಅವಶ್ಯಕತೆ ಇದೆ ಅದು ತಮ್ಮ ಮನೆಯ ಬಾಗಿಲಿಗೆ ಬರಬೇಕು. ಆ ರೀತಿ ಒಂದು ಕಾನೂನನ್ನ ಮಾಡಬೇಕು ಅನ್ನೋ ಇಚ್ಛೆ ನನಗಿದೆ. ಸೊ ಅದರಿಂದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು. ನಾನು 35 ವರ್ಷ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ. 18 ವರ್ಷ ನಾನು ಜಯದೇವ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ ಮಾಡಿದ್ದೇವೆ. ಆದ್ರೆ ಆದ್ರೆ ಒಂದೇ ಒಂದು ರೋಗಿಯನ್ನು ಕೂಡ ನಾನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೇನೆ ವಾಪಸ್ ಕಳಿಸಿಲ್ಲ. ಯಾಕೆಂದ್ರೆ ನನಗೆ ತುಂಬಾ ಹತ್ತಿರವಾದಂತ ರೋಗಿಗಳು ಯಾರಪ್ಪ ಅಂದ್ರೆ ಶ್ರೀಮಂತರಲ್ಲ, ನನಗೆ ತುಂಬಾ ಹತ್ತಿರವಾದಂತ ರೋಗಿಗಳು ನನ್ನ ಈ ಸುದೀರ್ಘ ಅವಧಿಯಲ್ಲಿ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ನಿರ್ಗತಿಕರು. ಅವರಿಗೆ ನಾನು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಹೆಚ್ಚು ಪ್ರೀತಿಯಿಂದ ಆತ್ಮೀಯತೆಯಿಂದ ನಾನು ಕೊಟ್ಟಿದ್ದೇನೆ. ತಾವೆಲ್ಲ ಈ ಉರಿ ಬಿಸಿಲಲ್ಲೂ ಕೂಡ ತುಂಬಾ ಪ್ರೀತಿ ಅಭಿಮಾನ ನೋಡಿ, ಈ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಸೊ ಅದರಿಂದ ನಾನು ಕಳಕಳಿಯ ಮನವಿ, ನನ್ನ ಕ್ರಮ ಸಂಖ್ಯೆ 1 ಆಗಿರುತ್ತೆ ಮತ್ತು ಕಮಲದ ಗುರುತು ಇದು ಮರಿಬಾರದು. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತವನ್ನ ಹಾಕಿ ನನ್ನನ್ನ ಜಯಶೀಲರನ್ನಾಗಿ ಮಾಡಿ ನನ್ನನ್ನ ಸಂಸತ್ಗೆ ಕಳಿಸ್ಕೊಡಿ. ಯಾಕೆಂದ್ರೆ ನನ್ನ ಸೇವೆ ಯಾವಾಗ್ಲೂ ಹೇಗಿತ್ತು ಅಂದ್ರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಇತ್ತು. ಆದ್ರೆ ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಮತ ಮೊದಲು ಸೇವೆ ನಿರಂತರ ಅಂತ. ಮತ ಮೊದಲು
ಅಂದ್ರೆ ನಾವು ಟೀಕೆಗಳನ್ನು ಮಾಡೋದು ಹೋಗೋದು ಬೇಡ. ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಜ್ಞಾನಕ್ಕೂ ಅಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಅದರಿಂದ ನಾವು ಟೀಕೆ ಮಾಡೋದು ಬೇಡ. ಯಾಕೆಂದ್ರೆ ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಜೀವಂತವಾಗಿ ಇರ್ತವೆ ಅಂತ ನಾನು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೇವೆ, ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ನಮ್ಮ ಬಿಜೆಪಿ JDS ಕಾರ್ಯಕರ್ತರನ್ನ ಹಲ್ಲೆ ಮಾಡುವಂಥದ್ದು ಇದು ಖಂಡನೀಯ. ಇದನ್ನ ನಾವು ಖಂಡಿಸ್ಬೇಕು. ಇದಕ್ಕೆ ನಿಜವಾದ ಪ್ರತ್ಯುತ್ತರ ಅಂದ್ರೆ ನೀವು ಕಮಲದ ಗುರುತಿಗೆ ವೋಟ್ ಹಾಕಿದ್ರೆ ಅದೇ ಒಂದು ದೊಡ್ಡ ಆಯುಧ ಅಂತಾನೆ ಹೇಳ್ಬೇಕಾಗುತ್ತೆ. ನಿಮಗೆ ನಿಜವಾದ ನಿಮ್ಮ ಕೈಯಲ್ಲಿ ಇರತಕ್ಕಂತ ನಿಜವಾದ ಆಯುಧ ಅಂದ್ರೆ ಕಮಲದ ಗುರುತಿಗೆ ವೋಟ್ ಹಾಕುವುದೇ ನಿಜವಾದ ಆಯುಧ. ಅದೇ ನಮ್ಮ ಆತ್ಮವಿಶ್ವಾಸ. ಹೀಗಾಗಿ ತಮ್ಮೆಲ್ಲರ ಮತವನ್ನು ಕೇಳ್ತಾ ಇದ್ದೇನೆ. ನಾವು ಮುಂದಿನ ಕೊತ್ತಗೆರೆಗೆ ಹೋಗ್ತಾ ಇದ್ದೇವೆ ನಿಮ್ಮ ಅನುಮತಿಯೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ. ಎಲ್ಲರಿಗೂ ನಮಸ್ಕಾರ.